ಓಂ ದುರ್ಗಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗಾದೆಗಳು, ನಮ್ಮ ತಿಳಿದಿರ್ತಕ್ಕಂಥ ನಮಗೆ ಗೊತ್ತಿರ್ತಕ್ಕಂಥ ಗಾದೆಗಳಾಗ್ಬೋದು, ನಾಣ್ಣುಡಿಗಳಾಗ್ಬೋದು, ಎಲ್ಲದರ ಜೊತೆಗೆ ನಾವು ಯಾವಾಗಲೂ ಒಂದು ಮಾತು ಸಾಮಾನ್ಯವಾಗಿ ಹಿರಿಯರು ಇರ್ಬೋದು, ಮನೇಲಿರ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ, ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ. ಆದರೆ ನಮ್ಮ ತಂತ್ರಶಾಸ್ತ್ರದಲ್ಲಿರ್ಬೋದು, ಆಧ್ಯಾತ್ಮಿಕದಲ್ಲಾಗ್ಬೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಾಗ್ಬೋದು, ಕೆಲವೊಂದು ತಂತ್ರಗಳು, ಕೆಲವೊಂದು ಉಪಾಯಗಳಿಂದ ಗಂಡ ಹೆಂಡತಿಯರಲ್ಲಿ ಆ ಜಗಳ, ಯಾಕೆಂದರೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಕೋಪ, ಒಬ್ರು ಏನಾದರೂ ಹೇಳಿದ್ರೆ ಇನ್ನೊಬ್ಬರು ತಕ್ಷಣ ರಿಯಾಕ್ಟ್ ಆಗ್ತಕ್ಕಂಥದ್ದು, ಮನೆಯ ವಾತಾವರಣವೇ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯಭೀತರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇತ್ತೀಚೆಗೆ ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ. ಆದರೆ ಅನ್ಯೋನ್ಯತೆ ಈಗಲೂ ಕೂಡ 50 ವರ್ಷ, ಒಂದು 60 ವರ್ಷ ಮದುವೆ ಆಗಿರ್ತಕ್ಕಂಥ ಹಿರಿಯ ಜೀವಗಳು ಕೂಡ ಯಾವುದೇ ಕಲಹಗಳಿರೋದಿಲ್ಲ, ಯಾವುದೇ ಗಲಾಟೆ, ಅಷ್ಟು ಅನ್ಯೋನ್ಯವಾಗಿರ್ತಾರೆ. ಇತ್ತೀಚೆಗೆ ಗಂಡ ಹೆಂಡತಿಯರು ಸಣ್ಣ ಪುಟ್ಟದಕ್ಕೂ ಕಲಹಗಳು ಉಂಟಾಗ್ತಾ ಇರುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಹೆಂಡತಿ ಕೂಡ ಉದ್ಯೋಗಸ್ಥರಾಗಿರ್ತಾರೆ, ಗಂಡನೂ ಉದ್ಯೋಗಸ್ಥರ. ಆ ಒತ್ತಡಗಳಿಂದ ಅಥವಾ ಬೇರೆ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಕಲಹಗಳು ಉಂಟಾಗ್ತಾ ಇರುತ್ತೆ. ಇದಕ್ಕೆ ನಾವು ಏನಾದರೂ ಪರಿಹಾರ ಇದೆಯಾ, ಏನಾದರೂ ಸೂಕ್ತ ಪರಿಹಾರ ಇದೆಯಾ ಅಂತ ಹೇಳಿದ್ರೆ ಹೌದು ಇದೆ. ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿಯರು ಜಗಳ ಆಡ್ತಾ ಇರ್ತಕ್ಕಂಥ ವಿಶೇಷವಾಗಿ ಮನೆಯಲ್ಲಿ ಏನು ಅಂದರೆ ನವಗ್ರಹಗಳಲ್ಲಿ ನಾವು ಬುಧ ಗ್ರಹ ಇರ್ಬೋದು, ಹಾಗೆ ಗುರುಗ್ರಹ, ಶುಕ್ರ ಗ್ರಹ, ಈ ಗ್ರಹಗಳ ಪ್ರತೀಕವಾಗಿ ಈಗ ಸಾಮಾನ್ಯವಾಗಿ ಮಹಿಳೆಯರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳೆಗಳನ್ನು ಹಾಕ್ಕೊಂಡೇ ಇರ್ತಾರೆ. ಅದರಲ್ಲಿ ಒಂದು ಎರಡೆರಡು ಬಳೆ ಯಾವಾಗಲೂ ಹಸಿರು ಬಳೆಗಳನ್ನು ಹಾಕ್ಕೊಂಡಿದ್ರೆ ಸಾಕಷ್ಟು ಶುಭ ಆಗುತ್ತೆ. ಹಸಿರು ಬಳೆಗಳನ್ನು ಯಾವಾಗಲೂ ಕೂಡ ಆ ತಾಯಿ ಯಾವಾಗಲೂ ಧರಿಸ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಕಲಹಗಳಿಗೆ ಅವಕಾಶ ಇರೋದಿಲ್ಲ. ಆ ತಾಯಿಗೂ ಕೂಡ ಆ ಬುಧನ ಅನುಗ್ರಹದಿಂದ ಬುದ್ಧಿಶಕ್ತಿಯಲ್ಲಿ ಈಗ ಮಾತಾಡೋದು ಬೇಡ ಬಿಡಿ ಅಂತಕ್ಕಂಥ ಭಾವನೆ ಕೂಡ ಬರುತ್ತೆ. ಹಾಗಾಗಿ ಪ್ರತಿ ಮಹಿಳೆಯೂ ಎರಡೆರಡು ಅಂದರೆ ಒಂದೊಂದಲ್ಲ, ಎರಡು ಕೈಗೂ ಕೂಡ ಒಂದೊಂದು ಕೈಗೂ ಎರಡೆರಡು ಹಸಿರು ಬಳೆಗಳನ್ನು ಹಾಕ್ಕೊಂಡಿದ್ರೆ ಅದು ಮಣ್ಣಿನ ಬಳೆಗಳಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಆ ಮನೆಯಲ್ಲಿ ಕಲಹಗಳು ಬರಬಾರ್ದು ಅಂತ ಹೇಳಿದ್ರೆ ಒಂದು ವೀಳ್ಯದೆಲೆಯಲ್ಲಿ ಮಂಗಳವಾರ, ಶುಕ್ರವಾರ ವೀಳ್ಯದೆಲೆಯಲ್ಲಿ ಅರಿಶಿಣದ ಉಂಡೆಗಳನ್ನು 5 ಅರಿಶಿಣದ ಉಂಡೆಗಳು, ಅವು ಕೂಡ 5 ಆಗಿರಬೇಕು. ಮಂಗಳವಾರ ರಾತ್ರಿ ನೀವು ಮಲಗೋ ಸಮಯಕ್ಕೆ ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ 5 ಅರಿಶಿಣದ ಉಂಡೆಗಳನ್ನು ಹಾಲಿನಲ್ಲಿ ಕಲಸಿ ಆ ಎಲೆಯಲ್ಲಿಟ್ಟು ದೇವರ ಗುಡಿಯಲ್ಲಿಟ್ಟು, ನನ್ನ ಗಂಡನ ಅಥವಾ ನನ್ನ ಜೊತೆ ಅಥವಾ ನನಗೆ ಕೋಪ ಜಾಸ್ತಿ ಅಥವಾ ಗಂಡನಿಗೆ ಕೋಪ ಜಾಸ್ತಿ, ನಮ್ಮಲ್ಲಿ ಯಾವುದೂ ಕಲಹಗಳು ಬರಬಾರ್ದು ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಮಂಗಳವಾರ ರಾತ್ರಿ ಇಟ್ಟು ಬೆಳಗಿನ ಜಾವ ಆ 5 ಅರಿಶಿಣದ ಉಂಡೆಗಳ ಎಲೆಯನ್ನು ಅಶ್ವತ್ಥ ವೃಕ್ಷದ ಹತ್ರ ಇಟ್ಟು ಬಂದಿದ್ದೆ ಆದರೆ ಆ ಮನೆಯಲ್ಲಿ ಕಲಹಗಳು ಬರೋದಿಲ್ಲ. ಈ ರೀತಿ ಅದೇ 3 ಮಂಗಳವಾರ, 3 ಶುಕ್ರವಾರ, ಒಂದು ವಾರದಲ್ಲಿ ಬರ್ತಕ್ಕಂಥ ಮಂಗಳವಾರ, ಶುಕ್ರವಾರ ಈ ರೀತಿ 5 ಉಂಡೆಗಳನ್ನು ವೀಳ್ಯದೆಲೆಯಲ್ಲಿ ಇಟ್ಟು ರಾತ್ರಿ ಇಟ್ಟು ಬಿಡಬೇಕು. ಬೆಳಗ್ಗೆ ತಕ್ಷಣ ತೊಗೊಂಡು ಹೋಗ್ಬೇಕಂತಿಲ್ಲ. ಆ ದಿನ ಸೂರ್ಯಾಸ್ತದ ಸಮಯದವರೆಗೂ ಇರುತ್ತೆ ಸಮಯ. ಆ ಸಮಯದಲ್ಲಿ ತಗೊಂಡೋಗಿ ಅಶ್ವತ್ಥ ವೃಕ್ಷದ ಹತ್ರ ಇಟ್ಟು ಅದಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಕಲಹಗಳು ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ತಾಮಸ ಗುಣಗಳು ದೂರ ಆಗುತ್ತೆ, ರಜೋ ಗುಣಗಳು ದೂರ ಆಗುತ್ತೆ, ಸತ್ವ ಗುಣಗಳು ಬರುತ್ತೆ, ಒಳ್ಳೆಯದಾಗುತ್ತೆ. ಮನೆಗೂ ಕೂಡ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.